ಅತನಿ ಜನಪರ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ ಅರಸು ಅವರು ರಾಜ್ಯ ಕಂಡ ಅಚ್ಚುಮೆಚ್ಚಿನ ನಾಯಕರಾಗಿದ್ದರು ಎಂದು ಉಪನ್ಯಾಸ ನೀಡಿದ ಸಿದ್ದರಾಮ ಕಾಂಬಳೆ. ಪಟ್ಟಣದ ಕೋತ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ದೇವರಾಜ ಅರಸು ಅವರ 111ನೇ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ದೇವರಾಜ ಅರಸು ಅವರು ಭೂ ಸುಧಾರಣಾ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿ ಭೂ ರಹಿತರಿಗೆ ಭೂಮಿ ದೊರೆಯುವಂತೆ ಮಾಡಿದರು. ಸಾಮಾಜಿಕ ಹಾಗೂ ಆರ್ಥಿಕ ಸಮಾನತೆಗಾಗಿ ಅವರು ಸಾಕಷ್ಟು ಶ್ರಮಿಸಿದ್ದರು. ಡಿ. ದೇವರಾಜ ಅರಸು ಅವರು ಸಾಮಾಜಿಕ ಅಸಮಾನತೆ ವಿರುದ್ಧ ಹೋರಾಟದ ಮೂಲಕ ರಾಜಕೀಯ ಪ್ರವೇಶಿಸಿ ಶಾಸಕರಾಗಿ, ಸಚಿವರಾಗಿ ಹಾಗೂ ಮುಖ್ಯಮಂತ್ರಿಯಾಗಿ ಯಶಸ್ವಿ ಆಡಳಿತ ನೀಡಿದರು ಎಂದರು. ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸಿದ್ಧಾರ್ಥ ಸಿಂಗೆ ಅವರು ಮಾತನಾಡಿದರು. ರಾಜ್ಯ ಕಂಡ ಶ್ರೇಷ್ಠ ರಾಜಕಾರಣಿ ಎಂದರೆ ಅವರು ಡಿ. ದೇವರಾಜ ಅರಸರು. ಇವರು ಬಡವರ ಏಳಿಗೆಗಾಗಿ ಶ್ರಮಿಸಿದ್ದಾರೆ ಎಂದರು. ಉಳುವವನೇ ಭೂಮಿಯ ಒಡೆಯ ಎಂದು ಯೋಜನೆ ಜಾರಿಗೆ ತಂದರು. ಆ ಸಂದರ್ಭದಲ್ಲಿ ಜೀತ ಪದ್ಧತಿ ಎಂಬ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಲು ಪ್ರಯತ್ನ ಮಾಡಿ ಸಾವಿರಾರು ಜನರನ್ನು ಜೀತ ಪದ್ಧತಿಯಿಂದ ಮುಕ್ತಗೊಳಿಸಿ ಕನಿಷ್ಠ ಕೂಲಿ ಪದ್ಧತಿಯನ್ನು ಜಾರಿಗೆ ತಂದರು. ವಿದ್ಯಾರ್ಥಿಗಳಿಗೆ ಡಿ. ದೇವರಾಜ ಅರಸ್ ಅವರ ತತ್ವ ಸಿದ್ಧಾಂತಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಪುರಸಭೆ ಉಪಾಧ್ಯಕ್ಷೆ ಭುವನೇಶ್ವರಿ ಎಕ್ಕಂಚಿ, ದೇವರಾಜ ಅರಸು ಜನ್ಮದಿನಾಚರಣೆ ಸಮಿತಿ ಅಧ್ಯಕ್ಷ ಹಾಗೂ ತಹಶೀಲ್ದಾರ್ ಸಿದ್ದರಾಯ ಬೋಸಗಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ ಕಲ್ಲಾಪುರ, ಕೃಷಿ ಅಧಿಕಾರಿ ನಿಂಗಣ್ಣ ಬಿರಾದಾರ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ವಸತಿ ನಿಲಯಗಳ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ವೆಂಕಟೇಶ್ ಕುಲಕರ್ಣಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅಶೋಕ ಸತಿಗೌಡರ ವಂದಿಸಿದರು. ಬಸಲಿಂಗ ಯಲ್ಲಟ್ಟಿ, ಪಾರ್ವತಿ ಮಲಗೌಡರ, ಅಶೋಕ ಅಜೂರ, ಗೀತಾ ನಾಯಕ್, ಮಹೇಶ್ ಗಾಡಿವಡ್ಡರ, ಕೇದಾರಿ ಬಾಗಿ, ಪರಸಪ್ಪ ಮಾಲಗೊಂಡ, ಅಕ್ಕಾತಾಯಿ ಪವಾರ, ಅಶೋಕ ವಾಲಿಕಾರ, ಶ್ರೀಧರ್ ಘಾಟಗೆ, ಸಂಜು ಕೋರಿ ಸೇರಿದಂತೆ ಅನೇಕ ಗಣ್ಯರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇದು ಶಿಕ್ಷಣದ ಒಂದು ಸನ್ಮಾನವನ್ನ ಸ್ವೀಕರಿಸಿದಂತ ಇಬ್ಬರು ವಿದ್ಯಾರ್ಥಿನಿಯರು ಬಹಳ ಅಚ್ಚುಕಟ್ಟಾಗಿ ಅದನ್ನ ತಿಳಿಸಿಕೊಟ್ಟರು. ಅದಕ್ಕೆ ನನ್ನ ಹೊರೆ ಕಡಿಮೆ ಆಗೈತಿ. ಆದರೂ ಕೂಡ ಇವತ್ತ ನಾವು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ 8ನೇಯ ಮುಖ್ಯಮಂತ್ರಿಗಳಾಗಿ ಕರ್ನಾಟಕವನ್ನ ಇಡೀ ದೇಶದಲ್ಲಿ ಅಭಿವೃದ್ಧಿಯತ್ತ ಕೊಂಡೊಯ್ದಿರ್ತಕ್ಕಂಥ ಎಲ್ಲ ಒಂದು ಸಮಗ್ರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿ ಅಭಿವೃದ್ಧಿಗಳ ಹರಿಕಾರ ಎನಿಸಿಕೊಂಡಿರ್ತಕ್ಕಂಥ ಡಿ. ದೇವರಾಜ ಅರಸು ಅವರನ್ನ ನಾವಿವತ್ತ ಸ್ಮರಣೆ ಮಾಡಿಕೊಳ್ಳಲೇಬೇಕು. ಯಾಕಂತಂದ್ರೆ ಇವತ್ತು ನಾವು ಸ್ವತಂತ್ರವನ್ನು ಪಡ್ಕೊಂಡು 80 ವರ್ಷಗಳನ್ನು ಪೂರೈಸಿವಿ. ಆದರೂ ಕೂಡ ಇನ್ನೂ ನಾವು ಸಮಾನತೆಗಾಗಿ ಹೋರಾಡ್ತಕ್ಕಂಥದ್ದನ್ನ ಕಾಣಾಕತ್ತೀವಿ. ಆದ್ರೆ 6ನೇ ಶತಮಾನದಲ್ಲಿ ಬುದ್ಧ ಮತ್ತು ಮಹಾವೀರನ್ನ, 12ನೇ ಶತಮಾನದಲ್ಲಿ ಕ್ರಾಂತಿಕಾರಿ ಜಗಜ್ಯೋತಿ ಬಸವಣ್ಣವರನ್ನ, 20ನೇ ಶತಮಾನದಲ್ಲಿ 19ನೇ ಶತಮಾನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಸ್ಮರಣೆ ಮಾಡಿಕೊಳ್ಳಲೇಬೇಕು. ಯಾಕಂತಂದ್ರೆ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸಮಾನವಾಗಿ ಎಲ್ಲ ಅವಕಾಶಗಳು ಸಿಗಬೇಕು, ಸಮಾನತೆಯಿಂದ ಬಾಳಬೇಕು, ಬದುಕಬೇಕು ಅನ್ನತಕ್ಕಂಥದ್ದನ್ನ ತಮ್ಮ ಒಂದು ತತ್ವ ಆದರ್ಶಗಳ ಮೂಲಕ, ಕಾನೂನುಗಳ ಮೂಲಕ ಜನರಿಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕರಲ್ಲಿ ಇವರು ಮಹಾನ್ ನಾಯಕರು. ಅಂಥದ್ರಲ್ಲಿ ಹಿಂದುಳಿದ ವರ್ಗಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕನ್ನಡ ನಾಡು ಕಂಡ ಅಪರೂಪದ ಸರಳ ಸಜ್ಜನಿಕೆಯ ಸಹೃದಯದ ಧೀಮಂತ ನಾಯಕ ಯಾರಾದ್ರೂ ಇದ್ರ ಅವರು ಡಿ. ದೇವರಾಜ ಅರಸು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬೇಕು. ಅವರಿಗೆ ತಾವೆಲ್ಲರೂ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾರೆ. ಮುಖ್ಯಮಂತ್ರಿಗಳಾಗ್ಯಾರ. ಯಾರು ಮಾಡದೇ ಇರ್ತಕ್ಕಂಥ ಅಭಿವೃದ್ಧಿ ಪರ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತಂದು ಕರ್ನಾಟಕವನ್ನು ಒಂದು ಅಭಿವೃದ್ಧಿಯ ಪಥದತ್ತ ಒಯ್ದು ನಿಲ್ಲಿಸಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅವರು ಡಿ. ದೇವರಾಜ ಅರಸು. 20ರಂದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಳ್ಳಿ ಗ್ರಾಮದೊಳಗ ತಂದೆ ದೇವರಾಜು, ತಾಯಿ ದೇವರಮಣಿ, ಹೆಂಡತಿ ಚಿಕ್ಕರಮಣಿ ಅಂತ ಇವರಿಗೆ 3 ಜನ ಪುತ್ರಿಯರಿದ್ರು. ಈ 3 ಜನ ಪುತ್ರಿಯರಲ್ಲಿ ಒಬ್ಬರು ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ
ಒಬ್ಬ ವ್ಯಕ್ತಿ. ಬ್ಯೂರೋ ರಿಪೋರ್ಟರ್ ರಾಜು ವಾಗಮೊರೆ, ಭಾರತ ವೈಭವ ನ್ಯೂಸ್ ಅತನಿ. Thanks for watching, read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.